ಹಳ್ಳಿ ಹೈದ ಹನುಮಂತು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ. ಕರ್ನಾಟಕದ ಜನರ ಮನಸ್ಸು ಗೆದ್ದಿದ್ದಾರೆ. ಹನುಮಂತು ಇಂದು ಹುಟ್ಟೂರಿಗೆ ಆಗಮಿಸ್ತಾ ಇದ್ದು ಅವರ ಸ್ನೇಹಿತರು, ಗ್ರಾಮದವರು ಹನುಮಂತು ಸ್ವಾಗತಕ್ಕೆ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಸಿದ್ಧತೆ ಹೇಗಿದೆ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಜವಾರಿ ಹೈದನಿಗೆ ಬಿಗ್ ಬಾಸ್ ಕಿರೀಟ, ಎಲ್ಲೆಲ್ಲೂ ಹಳ್ಳಿ ಹೈದನದ್ದೇ ಹವಾ. ಚಿಲ್ಲೂರು ಬಡ್ನಿಯಲ್ಲಿ ಹಬ್ಬದ ವಾತಾವರಣ, ಅದ್ಧೂರಿ ಸ್ವಾಗತಕ್ಕೆ ಸ್ನೇಹಿತರು, ಗ್ರಾಮಸ್ಥರ ಸಿದ್ಧತೆ. ಎಲ್ಲೆಲ್ಲೂ ಹನುಮಂತನ ಬ್ಯಾನರ್ ಮತ್ತು ಕಟೌಟ್ಗಳು, ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ. ಹೌದು, ಬಿಗ್ ಬಾಸ್ 11ರಲ್ಲಿ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಹನುಮಂತ ಲಮಾಣಿ ವಿನ್ನರ್ ಆಗಿ ಕರುನಾಡಿನ ಮನಸ್ಸು ಗೆದ್ದಿದ್ದಾನೆ. ಹೀಗಾಗಿ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಇಂದು ಟ್ರೋಫಿ ಹಿಡಿದು ಸ್ವಗ್ರಾಮಕ್ಕೆ ಆಗಮಿಸಲಿದ್ದಾನೆ. ಗ್ರಾಮದ ಜನರು ಅದ್ಧೂರಿ ಸ್ವಾಗತಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಡೊಳ್ಳು, ಭಜನೆ ಹಾಗೂ ಜಾಂಜ್ ಮೇಳೆ ಸೇರಿದಂತೆ ವಿವಿಧ ಕಲಾ ತಂಡಗಳ ಮೂಲಕ ಸ್ವಾಗತ ಮಾಡಲಿದ್ದಾರೆ. ಬಂದ ಮೇಲೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರ್ಬೇಕಂತ ಮಾಡಿ ಪಟಾಕ್ಸಿ ಬಣ್ಣ ಗಿಣ್ಣ ಹಾಕ್ಕೊಂಡು ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ಬೇಕಂತ ಮಾಡೀವಿ. ಇಲ್ಲಿ ಊರಿಗೆ ಬಂದು ಆಂಜನೇಯ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು ಇಲ್ಲಿ ಮನೆ ಮಠ ಬಂದು ಬಿಡ್ಬೇಕಂತ ಮಾಡೀವಿ. ಗೆದ್ದು ಬಂದನಂದ್ರೆ ನಮ್ಮ ಊರು ಹುಡುಗ ಅಂತಂದ್ರೆ ಆಜು ಬಾಜು ಹಳ್ಳಿಯರು ಎಲ್ಲರೂ ಫೋನ್ ಹಚ್ಚಿ ಕೇಳಾಕೊಂತಾರೆ, ಯಾವಾಗ ಮೆರವಣಿಗೆ ಏನಾರ ಫಂಕ್ಷನ್ ಇಟ್ಕೊಂಡಿರೋಣ ಅಂತಂದು. ಹಂಗೇನಿಲ್ಲ ರೀ, ಇನ್ನೂ ಬಂದಮೇಲೆ ಇನ್ನೂ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ಬರೋದಾಗಿಲ್ಲ. ಮುಗಿಸ್ಕೊಂಡು ಬಂದಂದ್ರೆ ಬಂದು ಇಲ್ಲೆಲ್ಲ ಇದು ಮಾಡ್ಕೊಂಡು ಹೋಗ್ತೀವಿ ಅಂತ ನೋಡಿ ಭಾಳ ಮಂದಿ ಹೊಂಟ್ರಿ. ಬಂದು ಕೇಳಿ ಫೋನ್ ಸಹಿತ ಅದು ಫೋನ್ ಎತ್ತದಾಗಲ್ತು, ಅಷ್ಟು ನಮೂನಿ ಫೋನ್ ಬರ್ತವೆ. ಬಂದು ಕೇಳಿ ಈಗ ಗೆದ್ದನಲ್ಲ ಎಲ್ಲರಿಗೆ ಅಭಿಮಾನ ಕೇಳಕ್ಕಂತ ಬರ್ತಿರ್ತಾರೆ, ಆದ್ರೆ ಹೇಳಿ ಇದು ಕಳ್ಸಾಕೊಂತೀವಿ. ಇನ್ನು ಹನುಮಂತ ಪ್ರತಿದಿನ ರಾತ್ರಿ ಭಜನೆ ಮನೆಗೆ ಹೋಗುತ್ತಿದ್ದ. ಆರಂಭದಲ್ಲಿ ಭಜನೆ ಪದಗಳನ್ನು ಕೇಳುತ್ತಾ ಬೆಳೆದ ಹುಡುಗ ಬರುತ್ತಾ ತಾನೇ ಭಜನೆ ಮನೆಯಲ್ಲಿ ಪೆಟ್ಟಿಗೆ ಹಿಡಿದು ಬಾರಿಸುತ್ತಾ ಹಾಡು ಹಾಡಲು ಶುರು ಮಾಡಿದ. ಅಲ್ಲೂ ತನ್ನ ಕೋಗಿಲೆ ಕಂಠದಿಂದ ಫೇಮಸ್ ಹಾಡುಗಾರನಾದ. ಚಿಲ್ಲೂರ ಬಡ್ನಿ ಅನ್ನೋ ಗ್ರಾಮದ ಕಡು ಬಡತನದಲ್ಲಿ ಬೆಳೆದ ಹುಡುಗ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಉತ್ತರ ಕರ್ನಾಟಕದ ಜವಾರಿ ಭಾಷೆ, ಸರಳತೆ, ಮುಗ್ಧತೆ ಮೂಲಕ ಉತ್ತಮ ಆಟವಾಡಿ ಬಿಗ್ ಬಾಸ್ ಫಿನಾಲೆಯಲ್ಲಿ ಕಪ್ ಗೆದ್ದುಕೊಂಡ. ಕಪ್ ಜೊತೆಗೆ 50 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೂಡ ಹನುಮಂತನ ಮುಡಿಗೇರಿದೆ. ಹನುಮಂತ ಫೈನಲ್ನಲ್ಲಿ ಗೆದ್ದು ಬೀಗುತ್ತಿದ್ದಂತೆ ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿ ಹನುಮಂತನ ತಂದೆ, ತಾಯಿ ಖುಷಿಯಿಂದ ಅಲ್ಲೇ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ಈಗ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಭಾಳ ಖುಷಿ ಆಯ್ತು. ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಅನ್ನೋಕ್ಕಿಂತ ಮುಂಚೆ ಇಡೀ ಕರ್ನಾಟಕ ಜನತೆ ಗೆಲ್ಲಿಸಿರೋದೊಂದು ದೊಡ್ಡ ಖುಷಿಯಾಗಿದೆ. ಹನುಮಂತು ಗೆದ್ದಿಲ್ಲ, ಇಡೀ ಕರ್ನಾಟಕ ಜನತೆ ಗೆದ್ದಿದೆ. ಹನುಮಂತನ ಕೂಟಾಗಿ ನಾವು ಎಲ್ಲಾನು ಗೆದ್ದಿದ್ವಿ, ಕರ್ನಾಟಕ ಜನತೆನೂ ಗೆದ್ದಿದ್ದಾರೆ, ಎಲ್ಲರೂ ವೋಟ್ ಮಾಡಿದಾರಲ್ಲ, ಬಹಳ ಖುಷಿ ವಿಚಾರ. ಇನ್ನು ಹನುಮಂತ ಬಿಗ್ ಬಾಸ್ ವಿನ್ನರ್ ಆಗಿರೋದು ಅವರ ಶಿಕ್ಷಕ NK ಪಾಟೀಲ್ ಅವರಿಗೂ ಸಂತಸ ತಂದಿದೆ. ಹನುಮಂತನಿಗೆ ಯಾವುದೇ ಹಮ್ಮು ಬಿಮ್ಮು ಇರಲಿಲ್ಲ, ಎಲ್ಲಾ ವಿದ್ಯಾರ್ಥಿಗಳ ಜೊತೆ ಬೆರೆಯುತ್ತಿದ್ದ. ಬಿಗ್ ಬಾಸ್ ಗೆದ್ದಿದ್ದು ಬಹಳ ಖುಷಿ ಆಯ್ತು ಅಂತ ಹೇಳಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ. ಅವನಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಇದೇ ರೀತಿಯಾಗಿ ಅವನಿಗೆ ಇಂಥ ಅಪಾರ್ಚುನಿಟಿ ಸಿಗಲಿ, ಇನ್ನೂ ಮುಂದುವರಿಲಿ ಅಂತಕ್ಕಂಥ ಆಶಾಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಅವ ಎಲ್ಲ ಮಕ್ಕಳ ಜೊತೆಗೆ ಬೆರೀತಿದ್ದ, ತಾನು ಯಾವುದೇ ಒಂದು ಇದು ಮಾಡ್ತಾ ಇದ್ದಲ್ಲ. ಮತ್ತು ಮಕ್ಕಳಿಗೆ ಜೊತೆಗೆ ಹಾಡು ಹೇಳೋದಾಗಲಿ, ಮಕ್ಕಳ ಜೊತೆಗೆ ಸಂಪೂರ್ಣವಾಗಿ ಕೂಡ್ಕೊಂಡು ಆಟ ಆಡ್ತಾ ಇದ್ದ. ಮತ್ತು ಈಗಲೂ ಕೂಡ ಅವನ ಗೆಳೆಯರ ಬಳಗದ ಜೊತೆಗೆ ಭಾಳ ಚೆನ್ನಾಗದಾನ. ಅದೇ ಥರದಂಥ ಅವನಿಗೆ ಸೊಕ್ಕು ಗರ್ವ ಯಾವುದೂ ಇಲ್ಲ. ಅದು ನನಗೆ ಬಹಳ ಖುಷಿ ಆಗ್ತಾ ಇದೆ. ಒಟ್ನಲ್ಲಿ ಕಡು ಬಡತನದ ಕುಟುಂಬದಲ್ಲಿ ಬೆಳೆದ ಹನುಮಂತ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿಯೋ ಮೂಲಕ ಇಡೀ ಗ್ರಾಮದ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದಾರೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.